ಕಾಯಿಲೆ ಶುರು ಆಗೈತಲ್ಲ, ಕತ್ತೆ ಕಾಯಿಲೆ ಗೊತ್ತಾ? ನೋಡಿದ್ರ ಟಿವಿಯಲ್ಲಿ ನೋಡಿಲ್ವಾ? ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಿಡುಗಡೆ ಆಗಿದೆ. ಬಂದ್ರೆ ಯಾರಾದ್ರೂ ಈ ಕಡೆ ಇಲ್ಲಿ ಹೋದ್ರಂತಲ್ಲ, ಅದಕ್ಕೆ ನಾನು ನೋಡ್ಕೊಂಡ್ ಬಂದೆ. ಎಲ್ಲ ಹುಡುಗರು ನೋಡಿ ಹೋದ್ರು ನೋಡಿ ಲೈನಾಗ ಎಲ್ಲ ಸುಳ್ಳುಗಳು ಹೇಳ್ಕೊಂಡು ಅವ್ರು ದುಡ್ಡು ಇಸ್ಕೊಂಡು ಹೋದ್ರಿ. ಈಗ ಹುಡುಗರು ಹೋದ್ರಲ್ಲ ಇಲ್ಲಿ, ಅಲ್ಲಿ ಇಸ್ಕೊಂಡ್ರಿ. ಇವಾಗ ನಾನೇ ನೋಡ್ದೆ ಕಣ್ಣಾರೆ, ಅದಕ್ಕೆ ನಾನು ಓಡ್ ಬಂದೆ ಈ ಕಡೆ. ಬರ್ತಾವ್ರ ಗುರು, ಬರ್ತಾವ್ರ. ಬಂದ ಸರ್. ಇಲ್ಲ, ಯಾರು ಬಂದಿಲ್ಲ. ಏನಾಯ್ತಪ್ಪ ನಿನ್ಗೇನಾಗಿತ್ತು? ಕತ್ತೆ ಕಾಯಿಲೆ ಸರ್. ಅದು ಕತ್ತೆ ನೀನ್ ಎಲ್ಲಿ ನೋಡ್ದೆ? ನಿಮ್ ಮನೆ ಹತ್ರ ಇಲ್ಲಿತ್ತು ಸರ್. ಅದು ಮನೆ ಹತ್ರ ಓಡಾಡ್ತಾ ಇತ್ತು, ಹುಲ್ಲೆಲ್ಲ ತಿನ್ನಕ್ ಬರುತ್ತಲ್ಲ, ನಾವ್ ಅಲ್ಲೇ ಬಟ್ಟೆ ಒಣಾಕ್ತಿವಿ. ಅದು ಏನೋ ಗೊತ್ತಿಲ್ಲ, ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ನಮ್ ದೊಡ್ಡಪ್ಪ ಅವ್ರು ಸರ್. ಇವ್ರಾ? ಒಟ್ಟಿಗೆ ಇರೋದೆಲ್ಲ ನೀವು? ಎಲ್ಲ ಜೊತೆಗೆ ಇರ್ತೀವಿ ಸರ್. ನಿಮ್ಗೇನಾರ ಇದೆಯಾ ಪ್ರಾಬ್ಲಮ್? ನಿಮ್ಗೇನ್ ಪ್ರಾಬ್ಲಮ್ ಇಲ್ಲ, ಕತ್ತೆ ಕಾಯಿಲೆ ಏನಿಲ್ಲ. ನಿಮ್ ಒಬ್ರದೇ ಅಲ್ಲಪ್ಪ? ಹೌದು ಸರ್. ಚೆಕ್ ಮಾಡ್ಕೊಳ್ಳಿ. 25,000 ರೂಪಾಯಿ ಕಳ್ಸಿ ಒಬ್ರಿಗೆ ಅಂತ ಇರೋದಿಲ್ಲ, ಕೊಟ್ಬಿಟ್ಟು ಹೋಗ್ತಾರೆ. ಮತ್ತೆ ಬೆಂಗಳೂರು. ಹೌದೌದು. ಕತ್ತೆ ಕಾಯಿಲೆ ಶುರು ಆಗೈತೆ. 25,000 ರೂಪಾಯಿ ಕೊಡ್ತಾವ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಎಲ್ರು ರೆಡಿ ತಗೋತಾವ್ರೆ, ಕತ್ತೆ ಕಾಯಿಲೆ ಬಂದೈತೆ ಅಂತ. ಫ್ರೀ ದುಡ್ಡು ಬತ್ತಾಯ್ತು. 25,000 ಯಾಕೆ ಬಿಡ್ಬೇಕು? ಕಳ್ಸಪ್ಪ. ಹಾ, ಕಳಿಸ್ತೀನಿ. ಅಕೌಂಟ್ ಬೇಕಾ? ಕ್ಯಾಶ್ ಬೇಕು ಸರ್. ಕ್ಯಾಶ್ ಬೇಕಾ? ನಮ್ಮ ದೊಡ್ಡಮ್ಮ ಅವರು. ನಿಮ್ಗೂ ತೊಂದ್ರೆ ಇದೆಯಮ್ಮ? ನಿಮ್ಗೂ ತೊಂದ್ರೆ ಇದೆಯಾ? ನಿಮ್ಗೂ ಕತ್ತೆ ಕಾಯಿಲೆ ಇದೆಯಾ? ನಿಮ್ಗೆ ಇದೆಯಾ? ನಾನು ಕೂತಿರ್ತೀನಿ. ರೆಡಿ ಮಾಡಿ ಕರಿಬೇಕು. ಎಷ್ಟೊಂದು ರೆಡಿ ಮಾಡಿ ಹೇಳಿ ನನಗೆ. ಸರಿ ಸರ್, ಅಮೌಂಟ್ ತರ್ತೀನಿ. ಆಯ್ತು ಸರ್. ನಾನ್ ನಿಮ್ಗೇನು ಹೇಳೋದು ಅರ್ಥ ಆಗ್ತಾ ಇಲ್ವಾ? ಸೆಂಟ್ರಲ್ ಗೌರ್ಮೆಂಟ್ ಇಂದ ದುಡ್ಡು ಕೊಡ್ತಾವ್ರೆ. ಕತ್ತೆ ಕಾಯಿಲೆ ಬಂದೈತೆ. ಕರೋನಾ ಬಂದಿತ್ತಲ್ಲ, ಕರೋನಾ ಆತರ ಕತ್ತೆ ಕಾಯಿಲೆ ಬಂದೈತೆ. ಹಿಂಗ್ ಮಾಡ್ತಾವ್ರೆ ಜನ ಎಲ್ಲ. ಅದು ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ವಾಪಸ್ ಬರಲ್ಲ, ಏನಿಲ್ಲ. ಬರ್ತಾ ಮಾಡಕ್ಕೆ ಅದೇ ಮಾಡಿ. ಹಂಗೆ ಸುಮ್ನಿರು. ಡಾಕ್ಟ್ರೆ ಬಂದ್ರು. ಸುಮ್ನಿರು. ಬಾಬಾ ಈ ಕಡೆ. ಹಿಂಗೆ ಬರುತ್ತಾ? ಕತ್ತೆ ತರ ಬರುತ್ತಾ ಸೌಂಡ್ ನಿನ್ಗೆ? ರಾತ್ರಿ ಸರ್ ಇದ್ದಕ್ಕಿದ್ದಂಗೆ ಊಟ ಮಾಡಿದ್ಮೇಲೆ ಮುದ್ದೆ ಒಂದ್ ತುತ್ತು ತಿಂದೆ. ಅದು ಕತ್ತೆ ತರ ಶುರು ಆಗೋಯ್ತು. ಮುದ್ದೆ ತಿನ್ನಕ್ಕಾಗ್ಲಿಲ್ಲ. ಪಕ್ಕದಲ್ಲಿ ಗಿಡ ಎಲ್ಲ ಬೆಳೆದಿತ್ತಲ್ಲ, ಹುಲ್ಲು, ಅದು ತಿಂದೆ ಸರ್. ಪೇಪರ್ ತಿನ್ಬೇಕು ಅನ್ಸುತ್ತಾ? ಆಗಿದೆ ಸರ್. ನಮ್ಮ ದೊಡ್ಡಮ್ಮ ತಿಂದ್ರು ಸರ್ ನೆನ್ನೆ ಪೇಪರ್. ಇಕ್ಕಮ್ಮ ಕೈಲಿ. ಹೆಂಗಮ್ಮ ಕತ್ತೆ ತರ ಹೆಂಗ್ ಕೂಗ್ಬೇಕು ಅನ್ಸುತ್ತೆ ಬೆಳಿಗ್ಗೆ ಹೊತ್ತು? 25,000 2 ಇಸ್ಕೊಂಬ. 2 ಅಕೌಂಟ್ ಇದೆಯಾ? ಅಕೌಂಟ್ ಹಾಕದ? ಅಕೌಂಟ್ ಇಲ್ಲ ಸರ್. ಕ್ಯಾಶೇ ಬೇಕಾ? ನಿಮ್ಮೇಲೆ ಕತ್ತೆ ತರ ಓದಿಬೇಕು ಅನ್ಸುತ್ತೆ ಮಲ್ಕೊಂಡು ಇದ್ದಾಗ? ಸರ್ ರಾತ್ರಿ ಇದ್ದಕ್ಕಿದ್ದಂಗೆ ಹೋದಾರ ನಮ್ ತಾತನ್ಗೆ, ನಮ್ ದೊಡ್ಡಪ್ಪನ್ಗೆ. ನೀವ್ ಮಲಗಿದ್ರಲ್ಲ, ಊಟ ಮಾಡಿದ ತಕ್ಷಣ ಜಾಡ್ ಸೋತ್ ಬಿಟ್ಟವ್ರು ಸರ್. ಪಾಪ ಮಂಚದಿಂದ ಕೆಳಗೆ ಬಿದ್ದಾಗ. ಅವ್ರಿಗೇನ್ ತೊಂದ್ರೆ ಆಗಿಲ್ವಾ? ಅವ್ರಿಗೇನಾಗಿಲ್ಲ ಸರ್. ಒಟ್ಟೆ ಒದ್ರಿ. ಹೆಂಗ್ ಒದ್ರಿ ತೋರ್ಸಿ ಒಂದ್ಸತಿ. ಹಿಂದೆಗಡೆ ತೋರ್ಸ್ ದೊಡ್ಡಮ್ಮ. ಮಲಗಿದ್ದಾಗ ಒದ್ರಿ ನೋಡ್ಕೊಳಪ್ಪ. ಬರ್ಕೋ. ಇದು ಕಾಲಿನಲ್ಲಿ ಎತ್ತು ಒದೆಯುವರು 1, ಕಾಲಿನಲ್ಲಿ 2, 3 ಸೌಂಡ್ ಮಾಡ್ತೀರಾ? ಅವಾಗ ಕತ್ತೆ ತರ ಸೌಂಡ್ ಮಾಡ್ತೀರಾ? ಹಂಗೆ ನಡ್ಕೊಂಡ್ ಬನ್ನಿ. ಮುಂದೆ ಬನ್ನಿ. ನೋಡಪ್ಪ, ಅವ್ರಿಗೆ ಏಜ್ ಆಗಿದೆ. ಕ್ಯಾಶ್ ನಿನ್ ಕೈ ಕೊಡ್ತೀನಿ, ನೀನು ಅವ್ರಿಗೆ ಕೊಟ್ಬಿಡು. ಆಯ್ತಮ್ಮ? ಇವ್ನ ಕೈ ಕೊಡ್ಲಾ? ಮಗನ ಇವನು, ಇವನ್ ಕೈ ಕ್ಯಾಶ್ ಕೊಡ್ತೀನಿ. ಆಮೇಲೆ ಕೊಟ್ಟಿಲ್ಲ ಅನ್ಬಾರ್ದು. ಆಮೇಲೆ ಒಂದು ಆಧಾರ್ ಕಾರ್ಡ್ ಕಳ್ಸ್ಬಿಡು ನನಗೆ, ಆಯ್ತಾ? ನಂದು ಕಳ್ಸರ್ ಸಾಕಲ್ಲ ಸರ್? ನಿನ್ ಕಳ್ಸಾಕು. ದೊಡ್ಡಮ್ಮ ಅಲ್ವಾ? ಹೆಂಗ್ ದೊಡ್ಡಮ್ಮನ್ರೆ ಹೆಂಗಾಗ್ಬೇಕು ನೀವು? ನಮ್ಮಮ್ಮ ಅಕ್ಕ ತಂಗಿದ್ದೀರ. ಅವ್ರಮ್ಮ ನಿಮ್ಮಮ್ಮ ಅಕ್ಕ ತಂಗಿರ್ ದೊಡ್ಡಮ್ಮ ಆಗ್ಬೇಕು. ಸರಿಮ್ಮ, ಆಯ್ತು. 50,000 ಕೊಡ್ತೀನಿ. 25,000 ನೀವು ತಗೊಳ್ಳಿ. ಮಾಡ್ಸ್ಕೊಂಡ್ಬಿಡ್ಲ ಆಧಾರ್ ಕಾರ್ಡ್. ಕಾರಲ್ಲಿ ಹೋಗ್ಬಿಟ್ಟು 50,000 ಎತ್ಕೊಂಬೋಡು. ಇವ್ನ ಕೈ ಕೊಟ್ಟಿದ್ದೀರಮ್ಮ, ಇಸ್ಕೋ. ಚೆಕ್ ಮಾಡ್ತೀರಾ? ಫುಲ್ ಚೆಕ್ ಮಾಡ್ಬಿಡಿ. ಎಲ್ಲ ಚೆಕ್ ಆಯ್ತು. 50,000 ಕೊಡ್ತೀನಿ. ಹೆಂಗ್ ಹಂಚ್ಕೋತಿ ಹಂಚ್ಕೋ. ಬಾ. ಸರಿ, ಬಾಪ ಇಲ್ಲಿ. ಅಮ್ಮ ಇವ್ರಿಗೆ ಕೊಟ್ಟು ಕಳಿಸ್ತೀನಿ, ಇಸ್ಕೊಳ್ಳಿ. ಬರ್ತೀನಿ ರೀ. ಮಗ ತಾನೆ? ನೋಡ್ರಿ, ಫೋನ್ ಪೇ ಮಾಡ್ತಾರೆ ನನಗೆ. ಏನ್ ಗೊತ್ತಾ? ಎಷ್ಟು ಕೊಡ್ತೀಯ ನನಗೆ ಕಮಿಷನ್? ಕೊಡ್ಲಿ, ಕೊಡ್ತೀನಿ. ನಿಂಗೆ 5,000 ರೂಪಾಯಿ ಕೊಡ್ತೀನಿ. 20,000 ನಾ ಇಟ್ಕೋತೀನಿ. ಮತ್ತೆ ನಾನ್ ತಾನೇ ಐಡಿಯಾ ಕೊಟ್ಟಿದ್ದು ಕತ್ತೆ ತರ ಎಲ್ಲ ಮಾಡಕ್ಕೆ. ಸರಿ. ಮತ್ತೆ 10 40,000 ನಿನ್ಗ? 10 15,000 ನಿಂಗ? ಓ ಹೋಗ ಮೋಸ ಇದು. ಅಷ್ಟಾಗಲ್ಲ ನನಗೆ, ಅಷ್ಟು ಕೊಡಲ್ಲ ನಾನು. ನಾನ್ ತಾನೇ ಐಡಿಯಾ ಕೊಟ್ಟಿದ್ದು. ನಿಮ್ಗೆ 50,000 ರೂಪಾಯಿ ನಿಮ್ಮ ಅಕೌಂಟ್ ಹಾಕಿದಾರಂತೆ. ಹಾಕದ್ರಂತ? ಇದ್ ಮಾಡ್ಕೊಳ್ಳಿ ಆಯ್ತಾ? ನಮ್ ದೊಡ್ಡಮ್ಮನ ಮನೆ ಬಂದಿದ್ದೀನಿ ಈಗ ನಾನು ಊರಿಗೆ. ನಾಳೆ ಇದೇ ಟೈಮ್ಗೆ ಇಲ್ಲಿ ಬಂದ್ಬಿಡು, ನಾಳೆ ಕೊಡ್ತೀನಿ ನಾನು. ಓಕೆ? ಮತ್ತೆ ಹೆಂಗೆ ನಾಳಕ್ಕೆ ನೋಡಿ ಅಣ್ಣ ಇರ್ತೈತಿ. ಆ ಎಣ್ಣೆನ್ಗೆಲ್ಲ ಕೊಡಲ್ಲ ನಾನು. ಇಲ್ಲಿ ಹಿಂಗ್ ಮಾಡಿ ಒಂದ್ 50 ರೂಪಾಯಿ ಕೊಟ್ಟಿರ್ತೀನಿ, ಇಟ್ಕೊಂಡ್ರು ಖುಷಿಗೆ. ಮತ್ ನಾ ಇವಾಗ ನೆಕ್ಸ್ಟ್ ಟೈಮ್ ನೋಡೋಣ. ಬೇಡವಾ? ಕೊಡ್ರಿ. ಹೇಗಮ್ಮ? 2,000 ರೂಪಾಯಿ ಕೊಡ್ತೀನಿ ಅಷ್ಟೇ.
ಐಡಿಯಾ ಕೊಟ್ಟಿದ್ ನಾನೇ. ಐಡಿಯಾ ನಾನೇ. ಯಾವ್ದು? ಕೊಡ್ತೀನಿ ಹೋಗಮ್ಮ, ನಾನೇ ಐಡಿಯಾ ಕೊಟ್ಟಿದ್ದು, ಹೋಗು. ಐಡಿಯಾ ನಾನೇ ಕೊಟ್ಟಿರೋದು, ಅದಕ್ಕೆ ನಾನು ತಗೋತಾ ಇರೋದು. ಕೊಡಲ್ಲ, ಹೋಗು. ನಾನ್ ತಾನೇ ಐಡಿಯಾ ಕೊಟ್ಟಿದ್ ನಾನೇ. ನೋಡಮ್ಮ, ನಾನೇ ಐಡಿಯಾ ಕೊಟ್ಟಿರೋದು. ಈಗೆಲ್ಲ ದುಡ್ಡು ನಾನು ಕೇಳ್ತಾರ ವಾಪಸ್ಸು. ಇವ್ರಿಗೂ ಐಡಿಯಾ ನಾನೇ ಕೊಡ್ತೀನಿ. ಈಗ ಅವ್ರು 500 ರೂಪಾಯಿ ಕೊಟ್ಟರು ಖುಷಿ ಆಗ್ತಾ ಇಲ್ವೇಗ ಅವ್ರು? ಏನಮ್ಮ 500 ರೂಪಾಯಿ ತಾನೇ ಕೊಡೋದ್ ಬರೀ. ಹೋಗ್ತೀನಿ ನಾನು, ಹೋಗು. ಈಗ ನಾಳೆ ಬಂದು ಕೊಡ್ತೀನಿ ಬಿಡು. ನಮ್ಮ ಅಕೌಂಟ್ ಹಾಕೊಂಡ್ರು ಹಾಕಲ್ಲ ಅಂತೀಯ. ಈಗ ನಿನ್ಗೆ ಐಡಿಯಾ ಕೊಟ್ಟಿದ್ದಾರೆ, ನಿಮ್ಮ ಅಮ್ಮಗೆ ಐಡಿಯಾ ಕೊಟ್ಟಿದ್ದಾರು, ನಾನು ನಿನ್ಗೆ ಐಡಿಯಾ ಕೊಟ್ಟಿದ್ದೆ. ಇರು ಮಾತಾಡ್ಲಿ. ಏನು ಹೇಳಮ್ಮ. ಅಷ್ಟೆಷ್ಟು ನೀವೇ ಎತ್ಕೊಬಿಟ್ರೆ ಕೊಟ್ರಾ? ಓಕೆ ಸರ್, ಆಯ್ತು, ಥ್ಯಾಂಕ್ ಯು. ಕಮಿಷನ್ ಕೊಟ್ಟಿದ್ದೀರಾ? ಓಕೆ. ಹಾ, ಹೇಳ ಏಮ್ಮ. ಏನ್ ಹೇಳಿ? ಅದೇ ಏನ್ ಇವಾಗ? ಅಲ್ಲ ನಮ್ದು ಅಕೌಂಟ್ಗೆ ಹಾಕ್ಬಿಡಿ ದುಡ್ಡೆಲ್ಲ ಕೊಡಲ್ಲ ನಾನು. 500 ರೂಪಾಯಿ ಬೇಕಾ? ತಗೋ, ಕೊಡ್ತೀನಿ. ತಗೋ, ಇಟ್ಕೋ, ಇರ್ಲಿ, ಇಟ್ಕೋ, ಖುಷಿಗೆ ಇಟ್ಕೋ. ಇಟ್ಕೋ, ಸರಿ, ಬರಲಾ? 50,000 ನೀನ್ ಮಾಡಿಕೊಳ್ಳೋದ? ಇರ್ಲಿ ಬಿಡು. ಮತ್ತೆ ಐಡಿಯಾ ಕೊಟ್ಟಿದ್ಯಾರು? ಐಡಿಯಾ ಕೊಟ್ಬಿಟ್ರೆ ಅದಕ್ಕೆ 50,000 ಮಾಡಿಕೊಬಿಡ್ತಾರೆ. ಹಾ, ಮತ್ತೆ ಕೂಗಕ್ಕೂ ಬರಲ್ಲ ನಿನಗೆ. ಕತ್ತೆಗೆ ಕೂಗ್ ತೋರ್ಸು, ಕೂಗ್ ತೋರ್ಸು. ಹೋಗಿದ್ ನೀವು. ಅಲ್ಲ ಸರಿ, ನನ್ನ ತರ ಅಣ್ಣ, ನಾನ್ ಕಷ್ಟಪಟ್ಟಿದ್ದೀನಿ ನೋಡಿ. ಕೊಡೋದಿಲ್ವಲ್ಲ ಯಪ್ಪ. 500 ಕೊಟ್ಟಾರಲ್ಲ, ಹೋಗು. 500 ಕೊಡ್ತೀನಿ. 50,000 ಇಸ್ಕೊಂಡು 500 ರೂಪಾಯಿ ಕೊಡೋದೆ. ಇಲ್ಲಿ ಮಡಿಕೋ. ಮತ್ತೀಗ ಎಷ್ಟು ಬೇಕು ನಿಂಗೆ? ಅಲ್ಲ ಕನ್ನಡ, ಒಂದ್ 10,000 ಕೊಡಿಕಿಲ್ಲ. ನಮ್ 50,000 ಇಸ್ಕೊಂಡಲ್ಲ ನೀನು. 10,000 ಬೇಕಾ ನಿಂಗೆ? ಕೊಡ್ತೀನಿ ರಮ್ಮ, ನಾನೇ. ನೋಡಿ, ಕ್ಯಾಮ್ರಾ ಐತೆ. ಇದು ಕುರಿಗಳ ಸ್ವಾಮಿ, ಕುರಿಗಳು ಅಂತ. ನಿಮ್ಗೆ ಕುರಿ ಮಾಡ್ತಾ ಇದೀವಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕಮ್ಮ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ. ಇದನ್ನು